ಡಿಸಿಎಂ ಡಿಕೆಶಿ ಜೊತೆಗೆ ಸತತ 1.5 ಗಂಟೆಗಳ ಕಾಲ ಚರ್ಚೆಯನ್ನ ನಡೆಸಿದಂತ ದರ್ಶನ್ ಪತ್ನಿ ಇದೀಗ ವಾಪಸ್ ತೆರಳಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ. ಡಿಕೆಶಿ ಭೇಟಿಯಾಗಿ ತೆರಳಿದ್ದಾರೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ. 1.5 ಗಂಟೆಗಳ ಕಾಲ ಮಾತುಕತೆಯನ್ನ ನಡೆಸಲಾಗಿತ್ತು. ಸೊ ಮಾತುಕತೆಯನ್ನ ಮುಗಿಸಿ ವಾಪಸ್ ಹೊರಟಿದ್ದಾರೆ. ಏನ್ ಮಾತಾಡಿರಬಹುದು, ಏನ್ ಆಶ್ವಾಸನೆಯನ್ನ ಅಥವಾ ಏನ್ ಭರವಸೆಯನ್ನ ಡಿಸಿಎಂ ಕೊಟ್ಟಿರಬಹುದು ಅನ್ನೋದು ಈಗ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಸಾಕಷ್ಟು ಕುತೂಹಲ ಆಗಿತ್ತು. ಸುಮಾರು 2 ಗಂಟೆಗಳ ಕಾಲ ಮಾತುಕತೆಯನ್ನ ಮಾಡಿದ್ದಾರೆ ವಿಜಯಲಕ್ಷ್ಮಿ ಅವರು. ಅದಾದ ನಂತರ ಈಗ ಅಲ್ಲಿಂದ ಹೊರಟಿದ್ದಾರೆ. ಸೊ ಏನು ಮಾತಾಡಿದ್ರು, ಏನು ಭರವಸೆಯನ್ನ ಅಥವಾ ಆಶ್ವಾಸನೆಗಳನ್ನ ಡಿಸಿಎಂ ಕೊಟ್ಟಿದ್ದಾರೆ, ಇದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಒಂದು ಕಡೆಯಲ್ಲಿ ಕಾನೂನು ಹೋರಾಟವನ್ನು ಮಾಡ್ತಾ ಇದ್ದಾರೆ, ಇನ್ನೊಂದು ಕಡೆಯಲ್ಲಿ ಊಟ ಕೊಡಿಸ್ಬೇಕು ಮನೆಯಿಂದ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಪ್ರಯತ್ನ ಪಡಲಾಗ್ತಾ ಇದೆ. ಅವರ ಹೆಲ್ತ್ ಅಪ್ಸೆಟ್ ಬೇರೆ ಆಗಿದೆ ಅನ್ನುವಂಥ ಈ ವಿಚಾರದಲ್ಲಿ ವಿಜಯಲಕ್ಷ್ಮಿಗೂ ಬೇಸರ ಆಗಿದೆ. ಆದರೆ ಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ಆಗ್ತಾ ಇದೆ. ಇದೆಲ್ಲದರ ಬೆನ್ನಲ್ಲೇ ಇವತ್ತು ಡಿಸಿಎಂ ಡಿಕೆಶಿ ಅವರನ್ನ ಭೇಟಿಯಾಗಿದ್ದು ಸಾಕಷ್ಟು ಮಹತ್ವವನ್ನು ಪಡ್ಕೊಂಡಿದ್ದು. ಸುಮಾರು 2 ಗಂಟೆಗಳ ಕಾಲ ವಿಜಯಲಕ್ಷ್ಮಿ ಮತ್ತು ದಿನಕರ್, ದರ್ಶನ್ ಅವರ ಸಹೋದರ ಮತ್ತು ನಿರ್ದೇಶಕ ಜೋಗಿ ಪ್ರೇಮ್ ಇವರು ಮಾತುಕತೆಯನ್ನು ನಡೆಸಿದ್ದಾರೆ. ಏನು ಮಾತಾಡಿದ್ದಾರೆ ಅನ್ನೋದ್ರ ಬಗ್ಗೆ ಕುತೂಹಲ ಇದೆ. ಅದರ ಜೊತೆಗೆ ಡಿಸಿಎಂ ಕೂಡ ಏನು ಹೇಳಿದ್ದಾರೆ, ಏನು ಹೇಳಿರಬಹುದು ಅನ್ನೋದು ಕೂಡ ಇಲ್ಲಿ ಕುತೂಹಲ. ಏನಾದರೂ ಓಕೆ ನೋಡೋಣ ಅಂತ ಏನಾದರೂ ಹೇಳಿದ್ದಾರೆ, ಅಥವಾ ಏನು ಆಶ್ವಾಸನೆ ಕೊಟ್ಟಿದ್ದಾರೆ, ಏನು ಭರವಸೆ ಕೊಟ್ಟಿದ್ದಾರೆ, ಏನು ಹೇಳಿದ್ದಾರೆ ಈ ಕೇಸ್ಗೆ ಸಂಬಂಧಪಟ್ಟಂತೆ, ತನಿಖೆ ಯಾವ ಹಂತದಲ್ಲಿದೆ, ಈ ಥರದ್ದು ಏನಾದರೂ ಡಿಸ್ಕಸ್ ಆಗಿದೆಯಾ, ಏನು ಎತ್ತ ಅನ್ನೋದು ಈಗ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ವಾಪಸ್ ಹೊರಟಿದ್ದಾರೆ 2 ಗಂಟೆಗಳ ಕಾಲ ಮಾತುಕತೆಯ ನಂತರ. ದರ್ಶನನ ಬಿಡಿಸ್ಕೊಂಡು ಹೊರಗೆ ಕರ್ಕೊಂಡು ಬರಲೇಬೇಕು ಅಂತ ಪಣ ತೊಟ್ಟಿದ್ದಾರೆ ಪತ್ನಿ ವಿಜಯಲಕ್ಷ್ಮಿ. ಗಂಡನಿಗಾಗಿ ಎಲ್ಲ ಥರದ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ಇವತ್ತು ಡಿಸಿಎಂ ಡಿಕೆಶಿ ನಿವಾಸಕ್ಕೂ ಕೂಡ ಭೇಟಿ ಕೊಟ್ಟಿದ್ರು. ಎಲ್ಲಿಯೂ ಯಾವತ್ತೂ ರಾಜಕಾರಣಿಗಳ ಮನೆಗಳಿಗೆ ಹೋಗದಂಥ ವಿಜಯಲಕ್ಷ್ಮಿ, ಸೆಲೆಬ್ರಿಟಿಗಳು ಅವ್ರಿಗೆ ಪರಿಚಯ ಇತ್ತು, ಆ ಕಾರ್ಯಕ್ರಮಗಳಲ್ಲಿ ಕಾಣಿಸ್ಕೊಳ್ತಾ ಇದ್ರು. ಆದರೆ ಈ ಥರ ಪೊಲಿಟಿಕಲ್ ಆಗಿ ಯಾವತ್ತೂ ಯಾರ ನಾಯಕರ ಮನೆಗೆ ಭೇಟಿ ಕೊಟ್ಟಿರಲಿಲ್ಲ ವಿಜಯಲಕ್ಷ್ಮಿ. ಆದರೆ ಇವತ್ತು ಭೇಟಿ ಕೊಟ್ಟಿದ್ದು ಸಹಜವಾಗಿ ಕುತೂಹಲಕ್ಕೆ ಕಾರಣವಾಗಿತ್ತು. ಇದೀಗ 2 ಗಂಟೆಗಳ ಕಾಲ ಮಾತುಕತೆಯನ್ನು ನಡೆಸಿ ವಾಪಸ್ ತೆರಳಿದ್ದಾರೆ. ಸೊ ಏನು ಹೇಳಿದ್ದಾರೆ, ಏನು ಗೆತ್ತ ಅನ್ನೋದ್ರ ಬಗ್ಗೆ ಈಗ ಕುತೂಹಲ ಇದೆ. ಡಿ.ಕೆ. ಶಿವಕುಮಾರ್ ಅವರು ಏನು ಮಾತನಾಡಿರಬಹುದು ಅನ್ನೋದು ಈಗ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ನೀವು ಗಮನಿಸ್ತಾ ಇದ್ದರೆ ವಾಪಸ್ ಹೊರಡ್ತಾ ಇರುವಂಥ ದೃಶ್ಯ. 3 ಜನ ಬಂದಿದ್ರು, ಇದೀಗ ವಾಪಸ್ ಆಗ್ತಾ ಇದ್ದಾರೆ. ಯಾವುದೇ ರೀತಿಯಾದಂಥ ಪ್ರತಿಕ್ರಿಯೆ ಕೊಟ್ಟಿಲ್ಲ. ಪ್ರತಿಕ್ರಿಯೆ ಪಡ್ಕೊಳ್ಳುವಂಥ ಪ್ರಯತ್ನ ಮಾಡಿದ್ದೀವಿ, ಆದರೆ ಪ್ರತಿಕ್ರಿಯೆ ಕೊಡೋದಕ್ಕೆ ಹಿಂದೇಟು ಹಾಕಿದ ಹಾಗೆ ಕಾಣಿಸ್ತಾ ಇದೆ. ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಮತ್ತು ಸಹೋದರ ದಿನಕರ್ ಹಾಗೆ ಜೋಗಿ ಪ್ರೇಮ್ 3 ಜನ ಬಂದು ಮಾತಾಡಿಕೊಂಡು ವಾಪಸ್ ಹೊರಟಿರುವಂಥ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಾ. ಮಾಧ್ಯಮಗಳಿಂದ ಅಂತರವನ್ನು ಕಾಯ್ದುಕೊಳ್ತಾ ಇದ್ದಾರೆ, ಪ್ರತಿಕ್ರಿಯೆಯನ್ನು ಕೊಡ್ತಾ ಇಲ್ಲ. ಮೌನಕ್ಕೆ ಶರಣಾಗ್ಬಿಟ್ಟಿದ್ದಾರೆ ಕೆಲವು ದಿನಗಳಿಂದ ವಿಜಯಲಕ್ಷ್ಮಿ. ಯಾವುದನ್ನು ಮಾತಾಡೋದು ಬೇಡ ಅಂತ. ಬಟ್ ಅವರು ಇನ್ಸ್ಟಾಗ್ರಾಮ್ನಲ್ಲೇ ಆ್ಯಕ್ಟಿವ್ ಇದ್ದಾರೆ, ಅವರ ಸೋಷಿಯಲ್ ಮೀಡಿಯಾಗಳಲ್ಲೇ ಆ್ಯಕ್ಟಿವ್ ಇದ್ದಾರೆ. ಮಾಧ್ಯಮಗಳ ಜೊತೆಗೆ ಮಾತ್ರ ಯಾವುದೇ ಪ್ರತಿಕ್ರಿಯೆಯನ್ನು ಕೊಡ್ತಾ ಇಲ್ಲ. ಸಹಜವಾಗಿ ಅವರ ಅಭಿಮಾನಿಗಳಿಗೂ ಕೂಡ ಒಂದು ಪ್ರಶ್ನೆ ಇರುತ್ತೆ, ಏನು ಮಾತಾಡಿರ್ಬೋದಪ್ಪ, ಏನಾಗಿರ್ಬೋದಪ್ಪ, ಏನು ಪ್ರಯತ್ನ ಪಡ್ತಾ ಇದ್ದಾರೆ ಅಂತ.